ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026-27ನೇ ಸಾಲಿನ ಮೊರಾರ್ಜಿ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ನೀಡಿರುವಂತಹ ಸೂಚನೆಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ ಅಂತ ತಿಳಿಸುತ್ತಾ, ಇಲ್ಲಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಯು ದಿನಾಂಕ 1ನೇ ಮಾರ್ಚ್ 2026ರಂದು ಇಡೀ ರಾಜ್ಯದಲ್ಲಿ ಏಕಕಾಲಕ್ಕೆ ನಡೆಯುತ್ತದೆ. ಇನ್ನು ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ದಿನಾಂಕ 28ನೇ ಫೆಬ್ರವರಿ 2025 ಒಳಗಾಗಿ ಪ್ರವೇಶ ಪತ್ರವನ್ನು ಪಡೆದುಕೊಳ್ಳುವುದು. ಇಲ್ಲಿ ನಾನು ಆಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿರುತ್ತೇನೆ, ಈಗಾಗಲೇ ಪ್ರವೇಶ ಪತ್ರಗಳು ಜನರೇಟ್ ಆಗಿರುತ್ತವೆ. ತಾವು ಎಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತೀರಿ ಆ ಶಾಲೆಗೆ, ಆ ವಸತಿ ಶಾಲೆಗೆ ಹೋಗಿ ತಾವುಗಳು ತಮ್ಮ ಮಗ ಅಥವಾ ಮಗಳ ಹಾಲ್ ಟಿಕೆಟನ್ನು ಪಡೆದುಕೊಂಡು ಬರಬೇಕು. 28ನೇ ಫೆಬ್ರವರಿವರೆಗೂ ಕಾಯದೆ ತಕ್ಷಣವೇ ತಾವು ಹಾಲ್ ಟಿಕೆಟನ್ನು ಪಡೆದುಕೊಂಡು ಬನ್ನಿ. ಒಂದು ವೇಳೆ ಹಾಲ್ ಟಿಕೆಟ್ ಇಲ್ಲದೇ ಇದ್ದಲ್ಲಿ ಎಕ್ಸಾಮ್ಗೆ ಅವರು ಅಲೌ ಮಾಡುವುದಿಲ್ಲ ಮತ್ತು ಅವಕಾಶವನ್ನು ಇಲ್ಲಿ ನೀಡುವುದಿಲ್ಲ ಅಂತ ಈ ವಿಡಿಯೋ ಮೂಲಕ ತಮಗೆ ತಿಳಿಸ್ತಾ ಇದ್ದೀನಿ. ಇನ್ನು ಪರೀಕ್ಷಾ ಸಮಯ ದಿನಾಂಕ 1ನೇ ಮಾರ್ಚ್ 2026 ಭಾನುವಾರ ಬೆಳಗ್ಗೆ 11ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ನಡೆಯುತ್ತದೆ. ಇದನ್ನು ತಾವು ಗಮನಿಸಬೇಕು. ಇನ್ನೇನು ಕೆಲವೇ ದಿನಗಳು ಬಾಕಿ ಇರುತ್ತದೆ. ಆದ್ದರಿಂದ ದಿನಾಂಕವನ್ನು ತಾವು ಗಮನಿಸ್ಕೊಳ್ಳಿ. ಏನು ಅಂದರೆ 1ನೇ ಮಾರ್ಚ್ 2026 ಭಾನುವಾರ ಬೆಳಗ್ಗೆ 11ರಿಂದ ಮಧ್ಯಾಹ್ನ 1ರವರೆಗೆ ಏಕಕಾಲಕ್ಕೆ ಇಡೀ ರಾಜ್ಯಾದ್ಯಂತ ನಡೆಯುತ್ತದೆ. ಇನ್ನು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವಾಗ ನಮೂದಿಸಿದ ತಾಲೂಕು ಅಥವಾ ಜಿಲ್ಲೆಯ ಪರೀಕ್ಷಾ ಕೇಂದ್ರದಲ್ಲಿಯೇ ಪರೀಕ್ಷೆ ಬರೆಯಲು ಅವಕಾಶವನ್ನು ಕಲ್ಪಿಸಲಾಗಿರುತ್ತದೆ. ತಾವು ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಪರೀಕ್ಷೆ ಬರೆಯಲು ಇಚ್ಛಿಸುವ ಸ್ಥಳ ಅಥವಾ ಜಿಲ್ಲೆ, ತಾಲೂಕು ಅಂತ ಮಾಹಿತಿಯನ್ನು ಕೇಳಿದ್ರು. ಆ ಟೈಮಲ್ಲಿ ತಾವು ಯಾವ ಜಿಲ್ಲೆ, ತಾಲೂಕನ್ನು ಕೇಳಿರ್ತೀರಿ ಅಲ್ಲಿಯೇ ಅವಕಾಶವನ್ನು ನೀಡಲಾಗಿರುತ್ತದೆ. ಇನ್ನು ನೆಕ್ಸ್ಟ್ ಒಂದು ಅಂಶ ಏನು ಅಂದರೆ, ಇಲ್ಲಿ ಪರೀಕ್ಷೆಗೆ 100 ಅಂಕದ 100 ಪ್ರಶ್ನೆಗಳಿಗೆ ಉತ್ತರಿಸಲು 120 ನಿಮಿಷ ಅವಕಾಶವನ್ನು ನೀಡಲಾಗಿರುತ್ತದೆ. ಅಂದರೆ ಇಲ್ಲಿ 11 ಗಂಟೆಯಿಂದ 1 ಗಂಟೆಯವರೆಗೆ, ಬೆಳಗ್ಗೆ 11ರಿಂದ ಮಧ್ಯಾಹ್ನ 1ರವರೆಗೆ ಇಲ್ಲಿ ಎಕ್ಸಾಮ್ ಬರಲಿಕ್ಕೆ ಅವಕಾಶವನ್ನು ತಮಗೆ ನೀಡಲಾಗಿರುತ್ತದೆ. ಇನ್ನು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯಲು ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟ್ ಪೆನ್ನನ್ನು ತರುವುದು ಕಡ್ಡಾಯ. ಇಲ್ಲಿ ಕಾಮನ್ ಆಗಿ ತಮಗೆ ಸಿಗುವಂತಹ ನೀಲಿ ಪೆನ್ ಅಥವಾ ಬ್ಲ್ಯಾಕಿಂಗ್ ಪೆನ್ ಅಂತೀವಿ, ಆ ಪೆನ್ಗಳನ್ನು ತಾವು ತೆಗೆದುಕೊಂಡು ಹೋಗಬೇಕು. ಯಾವುದೇ ಕಾರಣಕ್ಕೂ ಜೆಲ್ ಪೆನ್ನನ್ನು ತೆಗೆದುಕೊಂಡು ಹೋಗಬೇಡಿ ಅಥವಾ ಸೀಸ್ ಪೆನ್ಸಿಲ್ಲೇ ತಾವು ಇಲ್ಲಿ OMRನಲ್ಲಿ ಶೇಡಿಂಗನ್ನು ಮಾಡಬೇಡಿ. ಇದನ್ನು ತಾವು ಗಮನಿಸಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ ಒಂದು ಮಾಹಿತಿ ಇದು. ಆದ್ದರಿಂದ ತಮ್ಮ ಮಗ ಅಥವಾ ಮಗಳಿಗೆ ಹಿಂದಿನ ದಿನವೇ 2 ಬ್ಲ್ಯಾಕಿಂಗ್ ಪೆನ್ನನ್ನು ತೆಗೆದುಕೊಂಡು ಸಿದ್ಧತೆಯಲ್ಲಿ ಇಟ್ಕೊಳ್ಳಿ. ಯಾಕಂದರೆ ನೀಲಿ ಪೆನ್ಗಿಂತಲೂ ಬ್ಲ್ಯಾಕಿಂಗ್ ಪೆನ್ ಬಹಳಷ್ಟು ಬೆಸ್ಟ್ ಅಂತ ಹೇಳ್ಬೋದು. ಇನ್ನು OMR ಉತ್ತರ ಪತ್ರಿಕೆ ಮೇಲ್ಭಾಗದಲ್ಲಿ ಬರೆಯುವಾಗ ಅಥವಾ ಶೇಡಿಂಗ್ ಮಾಡುವಾಗ ಕೆಲವು ಕಡ್ಡಾಯವಾಗಿ ಸೂಚನೆಗಳನ್ನು ಪಾಲಿಸಬೇಕು. ಇನ್ನೇನು ಪರೀಕ್ಷೆಯ ಸಮಯ ಬೆಳಗ್ಗೆ 11 ಗಂಟೆ ಆದರೆ ತಾವುಗಳು 1 ಗಂಟೆ ಮುಂಚಿತವಾಗಿಯೇ ಪರೀಕ್ಷಾ ಕೇಂದ್ರದಲ್ಲಿ ಹಾಜರು ಇರಬೇಕು. 11 ಗಂಟೆ ಅಂದಾಕ್ಷಣ ತಾವು ಮನೆಯನ್ನು 11 ಗಂಟೆಗೆ ಬಿಟ್ಟರೆ ಅಂದರೆ ಅಲ್ಲಿ ಎಕ್ಸಾಮ್ ಆಗಲೇ ಸ್ಟಾರ್ಟ್ ಆಗೋಗಿರುತ್ತೆ. ಅಲ್ಲದೆ ಇಲ್ಲಿ OMRನನ್ನು ಭರ್ತಿ ಮಾಡಲಿಕ್ಕೆ ಅರ್ಧ ಗಂಟೆ ಸಮಯ ಇರ್ತದೆ. ಹಾಗಾಗಿ ತಾವುಗಳು 10:30 ಒಳಗಾಗಿಯೇ, 1 ಗಂಟೆ ಮುಂಚಿತವಾಗಿ ಅಂದರೆ ಇಲ್ಲಿ 10 ಗಂಟೆ ಒಳಗಾಗಿಯೇ ತಾವು ಅಲ್ಲಿ ಪರೀಕ್ಷಾ ಕೇಂದ್ರದಲ್ಲಿ ಹಾಜರು ಇರಬೇಕು. ಇನ್ನು ನೆಕ್ಸ್ಟ್ ನೋಡೋಣ, ಪರೀಕ್ಷಾ ಕೇಂದ್ರದಲ್ಲಿ ತಮ್ಮ ರೋಲ್ ನಂಬರ್ ಹುಡುಕಲು ಸಾಕಷ್ಟು ಸಮಯ ಬೇಕಾಗುತ್ತದೆ. ಆದ್ದರಿಂದ 1 ಗಂಟೆ ಮುಂಚಿತವಾಗಿ ತಾವು ಪರೀಕ್ಷಾ ಕೇಂದ್ರದಲ್ಲಿ ಹಾಜರು ಇರಬೇಕಾಗುತ್ತದೆ. ನಾನು ಆಗಲೇ ಹೇಳಿದಾಗೆ ರೋಲ್ ನಂಬರ್ ಹುಡುಕಬೇಕಾಗುತ್ತೆ. ಯಾಕಂದರೆ ಪರೀಕ್ಷಾ ಕೇಂದ್ರದಲ್ಲಿ ನೂರಾರು ವಿದ್ಯಾರ್ಥಿಗಳು ಅಲ್ಲಿ ಎಕ್ಸಾಮ್ ಬರಲಿಕ್ಕೆ ಬಂದಿರ್ತಾರೆ. ಒಂದು ರೂಮ್ನಲ್ಲಿ, ಒಂದು ಪರೀಕ್ಷಾ ಕೇಂದ್ರದ ಒಂದು ಕೊಠಡಿಯಲ್ಲಿ ಕೇವಲ 20ರಿಂದ 24 ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇರುವುದರಿಂದ ಸಾಕಷ್ಟು ರೂಮ್ಗಳ ವ್ಯವಸ್ಥೆ ಇರುತ್ತದೆ. ಹಾಗಾಗಿ ತಮ್ಮ ಮಗ ಅಥವಾ ಮಗಳ ರೋಲ್ ನಂಬರ್ ಯಾವ ರೂಮಲ್ಲಿ ಬಂದಿರುತ್ತೆ ಅನ್ನೋದನ್ನು ತಾವು ಕಂಡುಹಿಡಿಯಲಿಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತದೆ. ಆದ್ದರಿಂದ ತಾವು ಬೇಗನೆ ಪರೀಕ್ಷಾ ಕೇಂದ್ರಕ್ಕೆ ಹಾಜರಾಗಬೇಕು. ಇನ್ನು ಪರೀಕ್ಷೆಯಲ್ಲಿ ಉತ್ತರ ಶೇಡ್ ಮಾಡಲು ಕೆಳಗಿನ ಸೂಚನೆಗಳನ್ನು ಪಾಲಿಸಬೇಕು. ಪರೀಕ್ಷೆಯಲ್ಲಿ ತಪ್ಪು ಉತ್ತರಕ್ಕೆ ಋಣಾತ್ಮಕ ಅಂಕಗಳು ಇರುವುದಿಲ್ಲ. ಹಾಗಾಗಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಬೇಕು. ಅಂದರೆ ಇಲ್ಲಿ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಹೇಗಿರುತ್ತೆ ಅಂದರೆ 4 ತಪ್ಪು ಉತ್ತರಗಳಿಗೆ 1 ಅಂಕವನ್ನು, ಒಂದು ಸರಿಯಾದ ಆನ್ಸರ್ಗೆ ಅಂಕ ಏನು ಕೊಟ್ಟಿರ್ತಾರೆ ಅದಕ್ಕೂ 1 ಮಾರ್ಕ್ಸನ್ನು ಕಟ್ ಮಾಡ್ತಿದ್ರು. ಆದರೆ ಇಲ್ಲಿ ಹಾಗಿಲ್ಲ. ಎಲ್ಲ ಪ್ರಶ್ನೆಗಳಿಗೂ 100 ಅಂಕದ ಪ್ರಶ್ನೆಗಳಿಗೂ ತಾವು ಉತ್ತರವನ್ನು ಅಲ್ಲಿ ಬರೆದು ಸೂಕ್ತ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ಮೊದಲಿಗೆ ನಿಮಗೆ ಗೊತ್ತಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಮೊದಲು 5 ವಿಷಯಗಳ ಪರೀಕ್ಷೆ ಇದಾಗಿರೋದ್ರಿಂದ ಕನ್ನಡ, ಇಂಗ್ಲೀಷು, ಗಣಿತ, ವಿಜ್ಞಾನ, ಸಮಾಜ ಆಗಿರ್ಬೋದು, ವಿಜ್ಞಾನ, ಈ ರೀತಿಯಾಗಿ ಏನು ಕ್ವಶನ್ ಪೇಪರ್ ಇರ್ತದೆ, ತಮಗೆ ಎಲ್ಲ ವಿಷಯಗಳಲ್ಲಿ ಯಾವ್ಯಾವ ತಮಗೆ ಆನ್ಸರ್ ಗೊತ್ತಿದ್ದಾವೆ ವಿದ್ಯಾರ್ಥಿಗಳು ಆ ಪ್ರಶ್ನೆಗಳಿಗೆ ಮೊದಲು ಉತ್ತರಿಸಬೇಕು. ಯಾಕಂದರೆ ಸಮಯ ಕೇವಲ 2 ಗಂಟೆಯಲ್ಲಿ 100 ಅಂಕದ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುವುದರಿಂದ ತಮಗೆ ಯಾವುದಾದ್ರೂ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂತ ಅದನ್ನೇ ವಿಚಾರ ಮಾಡ್ಕೊಳ್ತಾ ಕುಳಿತಲ್ಲಿ ಸಮಯ ಮುಗಿದು ಹೋಗಿದ್ದು ಗೊತ್ತಾಗುವುದಿಲ್ಲ. ಸಾಕಷ್ಟು ನಿಮಗೆ
ಗೊತ್ತಿರುವಂಥ ಉತ್ತರಗಳನ್ನು ಬಿಟ್ಟು ಬರಬೇಕಾದಂಥ ಒಂದು ವಾಸ್ತವ ಸಂಗತಿ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನಂತರ ಏನು ಮಾಡ್ಬೇಕು, ತಾವು ಈಗೇನು ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಗೊತ್ತಿಲ್ಲದ ಬಿಟ್ಟಿರ್ತೀರಿ, ನಂತರ ಮತ್ತೊಂದು ರೌಂಡ್ ಏನು ಮಾಡಬೇಕು, ಎಲ್ಲ ವಿಷಯದ ಎಲ್ಲ ಪ್ರಶ್ನೆಗಳಿಗೂ OMR ಆನ್ಸರ್ ಶೀಟ್ನಲ್ಲಿ ಚೆಕ್ ಮಾಡ್ತಾ ಹೋಗಬೇಕು, ಯಾವ ಪ್ರಶ್ನೆ ಬಿಟ್ಟಿದ್ದೀನಿ ಅಂತ. ಅದರಲ್ಲಿ ತಮಗೆ ಹತ್ತಿರವಾದ ಸಮೀಪದ ಉತ್ತರ ಇದು ಆಗಬಹುದು ಅಂತೇಳಿ ತಮಗೇನು ಅನ್ನಿಸುತ್ತೆ ಅದಕ್ಕೆ ತಾವು ಶೇಡಿಂಗನ್ನು ಮಾಡಬೇಕಾಗುತ್ತದೆ. ಇನ್ನು ನೆಕ್ಸ್ಟು ಪರೀಕ್ಷಾ ಹಾಲ್ನಲ್ಲಿ ನಕಲು ಮಾಡಲಿಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳ್ತೀನಿ ನೋಡಿಲಿ, ಇಲ್ಲಿ ವರ್ಷನ್ ಕೋಡ್ ಆಗಿರ್ಬೋದು, ಪ್ರಶ್ನೆ ಪತ್ರಿಕೆ, ವಿಷಯ ಮತ್ತು ಆಪ್ಷನ್ಸ್ಗಳೇ ಬೇರೆ ಬೇರೆ ಇರ್ತಾವೆ. ಯಾಕಂದರೆ 4 ವರ್ಷನ್ ಕೋಡ್ಗಳು ಇರ್ತವೆ ABCD ಅಂತ. ಅದರೊಂದಿಗೆ ಕೆಲವು ವಿದ್ಯಾರ್ಥಿಗಳಿಗೆ ಕನ್ನಡ ಕ್ವಶನ್ ಪೇಪರ್ ಇದ್ದರೆ, ಕೆಲವು ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಇರುತ್ತೆ, ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಗಣಿತ. ಫಸ್ಟ್ ಕ್ವಶನ್ಸ್ ಹೇಳ್ತೀನಿ ನಿಮಗೆ. ಮೊದಲನೇ ಪ್ರಶ್ನೆ ಪತ್ರಿಕೆಯಲ್ಲಿ 1ನೇ ಪ್ರಶ್ನೆ ಕೆಲವ್ರದ್ದು ಕನ್ನಡದಿಂದ ಪ್ರಾರಂಭ ಆಗಿರ್ತವೆ, ಕೆಲವು ವಿದ್ಯಾರ್ಥಿಗಳು ಇಂಗ್ಲೀಷ್ ಇರುತ್ತೆ, ಕೆಲವು ವಿದ್ಯಾರ್ಥಿಗಳು ವಿಜ್ಞಾನ ಇರ್ತಾವೆ. ಹಾಗಾಗಿ ನೀವು ಅಕ್ಕಪಕ್ಕದವ್ರನ್ನ ನೋಡಿ ಬರಿತೀರಿ ಅಂದರೆ ಅಲ್ಲಿ ಎಲ್ಲ ಉತ್ತರಗಳನ್ನು ತಪ್ಪಾಗ್ಬಿಡ್ತಾವೆ. ಹಾಗಾಗಿ ಅದಕ್ಕಲ್ಲಿ ಪ್ರವೇಶ ಪರೀಕ್ಷೆಯ ಒಂದು ಪರೀಕ್ಷಾ ಕೊಠಡಿಯಲ್ಲಿ ಅಲ್ಲಿ ಇದಕ್ಕೆ ಆಸ್ಪದನೇ ಇರೋದಿಲ್ಲ. ಹಾಗಾಗಿ ತಾವು ಯಾರು ಕೂಡ ಆ ಗೋಜಿಗೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಇಲ್ಲಿ ಭಯಭೀತರಾಗಬೇಡಿ, ಯಾಕಂದರೆ ಇದು ಕೇವಲ 5ನೇ ತರಗತಿ ಮಟ್ಟದ ಪ್ರಶ್ನೆ ಪತ್ರಿಕೆ ಒಳಗೊಂಡಿರುವುದರಿಂದಾಗಿ ತಾವು ಯಾವುದೇ ಭಯದಿಂದ ಎಕ್ಸಾಮ್ ಬರಲಿಕ್ಕೆ ಹೋಗಬೇಡಿ, ಧೈರ್ಯದಿಂದ ಪರೀಕ್ಷೆನೇ ಎದುರಿಸಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಪರೀಕ್ಷೆಯ ಮೊದಲ 10 ನಿಮಿಷ OMRನಲ್ಲಿ ವಿದ್ಯಾರ್ಥಿ ಹೆಸರು, ನೋಂದಣಿ ಸಂಖ್ಯೆ, ಪ್ರಶ್ನೆ ಪತ್ರಿಕೆ, ವರ್ಷನ್ ಕೋಡು, ಕ್ರಮಸಂಖ್ಯೆ ಬರಲು ಅವಕಾಶವನ್ನು ನೀಡಲಾಗುತ್ತದೆ. ಇಲ್ಲಿ ನಿಮಗೆ ವಿದ್ಯಾರ್ಥಿ ಹೆಸರು ಅಥವಾ ನೋಂದಣಿ ಸಂಖ್ಯೆ, ಪ್ರಶ್ನೆ ಪತ್ರಿಕೆ, ಆವೃತ್ತಿ ಸಂಖ್ಯೆ ತುಂಬಲು ಇಲ್ಲಿ ಗೊಂದಲ ಆಯಿತು ಅಂದರೆ ಅಲ್ಲಿ ಪರೀಕ್ಷಾ ಕೊಠಡಿಯ ಮೇಲ್ವಿಚಾರಕರಿರ್ತಾರೆ, ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಬೇಕು. ಒಂದು ವೇಳೆ OMRನಲ್ಲಿ ಎಲ್ಲ ಮಾಹಿತಿ ಪ್ರಿಂಟೆಡ್ ಆಗಿದ್ದರೆ ಯಾವುದೇ ಮಾಹಿತಿಯನ್ನು ತುಂಬಲು ಅವಶ್ಯಕತೆ ಇರುವುದಿಲ್ಲ, ಕೇವಲ ತಮ್ಮ ಸಹಿಯನ್ನು ಮಾಡಿದರೆ ಸಾಕಾಗುತ್ತದೆ. ಕಳೆದ ವರ್ಷ ಇದೇ ರೀತಿಯಾಗಿತ್ತು. ಅಲ್ಲಿ ಎಲ್ಲ ಮಾಹಿತಿಯೂ ಪ್ರಿಂಟೆಡ್ ಮೊದಲೇ ಅಲ್ಲಿ ಭರ್ತಿ ಮಾಡಿದಂತಹ ಒಂದು OMR ಉತ್ತರ ಪತ್ರಿಕೆಯನ್ನು ಕೊಟ್ಟಿದ್ದರು, ಕೇವಲ ಸಹಿ ಮಾಡುವಂಥ ಮಾತ್ರ ಅಲ್ಲಿ ಸಹಿ ಮಾಡಲಿಕ್ಕೆ ಮಾತ್ರ ಅವಕಾಶವನ್ನು ಕೊಟ್ಟಿದ್ದರು. OMRನಲ್ಲಿ ಉತ್ತರಗಳನ್ನು ತುಂಬುವಾಗ ಕೆಳಭಾಗದಲ್ಲಿ 100 ಪ್ರಶ್ನೆಗಳಿಗೆ 100 ಸಾಲುಗಳು ಇರ್ತವೆ. ಪ್ರತಿ ಪ್ರಶ್ನೆಯ ಸಂಖ್ಯೆ ಎದುರಿಗೆ 4 ವೃತ್ತಗಳನ್ನು ನೀಡಲಾಗಿರುತ್ತದೆ. ಅವುಗಳಲ್ಲಿ ಸರಿ ಒಂದೇ ವೃತ್ತಕ್ಕೆ ಶೇಡಿಂಗ್ ಮಾಡಬೇಕು. ನಾನು ಈಗಾಗಲೇ OMRನಲ್ಲಿ ಯಾವ ರೀತಿ ಆನ್ಸರ್ ಶೇಡಿಂಗ್ ಮಾಡಬೇಕು ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀಡಿರುತ್ತೇನೆ, ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರುತ್ತೇನೆ, ತಾವು ಕೂಡ ವೀಕ್ಷಿಸಬಹುದು. ಇಲ್ಲಿ ತಮಗೆ ಒಂದು ಪ್ರಶ್ನೆಗೆ 4 ಆಪ್ಷನ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ಯಾವುದಾದ್ರೂ ಒಂದು ಉತ್ತರಕ್ಕೆ ಮಾತ್ರ ಶೇಡಿಂಗ್ ಮಾಡಬೇಕಾಗುತ್ತೆ, ಎಲ್ಲ ಉತ್ತರಗಳಿಗೆ ಶೇಡಿಂಗ್ ಮಾಡಬಾರ್ದು. ಪರೀಕ್ಷೆ ಮುಕ್ತಾಯವಾದ ನಂತರ ಮೂಲ ಒರಿಜಿನಲ್ OMR ಉತ್ತರ ಪತ್ರಿಕೆಯನ್ನು ಬೇರ್ಪಡಿಸಿ ಅದರ ಕೆಳಗೆ ಇರುವಂತಹ ವಿದ್ಯಾರ್ಥಿಗಳಿಗೆ ನೀಡುವಂತಹ ನಕಲು OMR ಅನ್ನು ಮೇಲ್ವಿಚಾರಕರು ನೀಡುತ್ತಾರೆ. ಹಾಗಾಗಿ ತಾವುಗಳು ಕೂಡ ಅದರ ನಕಲು ತಮ್ಮದೇನು OMR ಶೀಟ್ ಇರ್ತದೆ ಅದೇ ಸೇಮ್ ಪ್ರಿಂಟೆಡ್ ಆಗಿರ್ತದಲ್ಲಿ ನೀವೇನು ಭರ್ತಿ ಮಾಡಿರ್ತೀರಿ ಆ OMRನ ಒಂದು ಕಾರ್ಬನ್ ಪ್ರತಿ ತಮಗೆ ಅವರು ಮೇಲ್ವಿಚಾರಕರು ನೀಡ್ತಾರೆ, ಅದನ್ನು ತೆಗೆದುಕೊಂಡು ಬರಬೇಕು. ನಾಳೆ ಕೀ ಆನ್ಸರ್ ಬಿಟ್ಟಾಗ ಅಥವಾ ಇಲ್ಲಿ ರಿಸಲ್ಟ್ ಬಿಟ್ಟಾಗ ಅದು ಬಹಳಷ್ಟು ಯೂಸ್ ಆಗುತ್ತೆ. ತಾವು ಯಾವುದ್ಯಾವ್ದಕ್ಕೆ ಆನ್ಸರ್ ಹಾಕಿದ್ರಿ ಅನ್ನೋದು ಕೂಡ ಅಲ್ಲಿ ತಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಅದನ್ನು ತೆಗೆದುಕೊಂಡು ಬರಬೇಕು, ಅದನ್ನು ಎಲ್ಲಿ ಕೂಡ ಬಿಸಾಕಬಾರ್ದು. ಈ ಎಲ್ಲ ಸೂಚನೆಗಳೊಂದಿಗೆ ಇಲ್ಲಿ ಕ್ವಶನ್ ಪೇಪರ್ ಬಹಳಷ್ಟು ಸಿಂಪಲ್ಲಾಗಿ ಸರಳವಾಗಿ ಇರ್ತಾವೆ, ನಿಮ್ಮ 5ನೇ ತರಗತಿ ಮಟ್ಟದೇ ಇರ್ತಾವೆ. ಹಾಗಾಗಿ ಯಾವುದೇ ಗೊಂದಲಕ್ಕೆ ಒಳಗಾಗದೆ ಪರೀಕ್ಷೆಯನ್ನು ಧೈರ್ಯದಿಂದ ಎದುರಿಸಿ ಅಂತೇಳಿ ನಾನು ಕೂಡ ಈ ಮೂಲಕ ತಮಗೆ ನೀಡ್ತಾ ಇದ್ದೀನಿ ಎಲ್ಲ ಮಾಹಿತಿಯನ್ನು. ಧನ್ಯವಾದಗಳು.